ಸುದ್ದಿಜಾಲ ವಾರ್ತೆಗಳಿಗೆ ಸ್ವಾಗತ. ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸಾರಿಗೆ ರಸ್ತೆ ಸುರಕ್ಷತಾ ಸಪ್ತಾಹ ಫೆಬ್ರವರಿ 4, 2026 ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸಂಜೆ ವೃತ್ತದವರೆಗೆ ಜಾಥಾ ನಡೆಯಿತು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳು ಸೈಕಲ್ ತುಳಿಯುವುದರ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಸದಸ್ಯ ಕಾರ್ಯದರ್ಶಿ ಆನಂದ್ರವರು ಹಾಗೂ ಮಂಡ್ಯ ಜಿಲ್ಲಾ ಸಾರಿಗೆ ಅಧಿಕಾರಿ ಹೇಮಾವತಿ, ಸಾರಿಗೆ ನಿರೀಕ್ಷಕರಾದ ಸಿಎಂ ಗೌಡ, ಅಶೋಕ್, ಸ್ವಾತಿ ಹಾಗೂ ಇತರೆ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ದಯಮಾಡಿ SP ಆಫೀಸ್ ವರ್ಗು ತೆರಳಿ ಅಲ್ಲಿ ನಿಲುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. SP ಆಫೀಸ್ ವರ್ಗು ತೆರಳಿ ಅಲ್ಲಿವರೆಗೆ ನಿಲುಗಡೆ ಮಾಡಬೇಕು ಅಂತ. ನೀವು ಹಿಂದೆ ಹೋಗಿ ಸರ್. ಕಾರ್ಯಕ್ರಮಗಳು ನಡೆದಿವೆ. ವಿದ್ಯಾರ್ಥಿ ಯೋಜನೆಯನ್ನು ಜವಾಬ್ದಾರಿ ಇಟ್ಟುಕೊಂಡು ಕಾಲೇಜುಗಳಿಗೆ ಹೋಗಿ ಕಾರ್ಯಕ್ರಮವನ್ನು ನೀಡಿದ್ದೇವೆ ಮತ್ತು ಪ್ರತಿನಿತ್ಯ ನಮ್ಮ ಕಚೇರಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ನೀಡಿದ್ದೇವೆ. ಇದು ಮಾತ್ರವಲ್ಲ, ನಾವು ವೇದಿಕೆ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ಕೊಡದೆ ಉಚಿತ ಹೆಲ್ಮೆಟ್ಗಳ ವಿತರಣೆ, ರಕ್ತದಾನ ಶಿಬಿರ, ದೈಹಿಕ ತಪಾಸಣಾ ಶಿಬಿರಗಳು ಇವುಗಳನ್ನು ಏರ್ಪಡಿಸಿದ್ದೇವೆ. KSRTC ಡಿಪೋಗಳಿಗೆ ತೆರಳಿ ವಾಹನ ಚಾಲಕರಿಗೆ ಮತ್ತು ಮೆಕ್ಯಾನಿಕ್ಗಳಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ. ಈ ಎಲ್ಲ ಕಾರ್ಯಕ್ರಮದ ಸಮಾರೋಪ ಈಗ ನಡೀತಾ ಇದೆ. ಸಮಾರೋಪ ಅಂತಂದ್ರೆ ಅದು ಮುಕ್ತಾಯವಲ್ಲ, ಈ ಕಾರ್ಯಕ್ರಮದ ಮತ್ತೊಂದು ಆರಂಭ. ಪ್ರತಿದಿನ ಈ ಕಾರ್ಯಕ್ರಮ ನಮ್ಮ ಕಚೇರಿಯ ವತಿಯಿಂದ ನಿರಂತರವಾಗಿ ನಡೆಯುತ್ತೆ. ಇದು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಯ ಮಾರ್ಗದರ್ಶನದಲ್ಲಿ ಸತತವಾಗಿ ನಡೀತಾ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ದಿನ ನಮ್ಮ ಒಂದು ಇಲಾಖೆಯ ಕಾರ್ಯಕ್ರಮ ಇಡೀ ತಿಂಗಳಿನಾದ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡಂತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಶ್ರೀಮತಿ ಹೇಮಾವತಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಕಾರ್ಯಕ್ರಮದಲ್ಲಿ ಎಲ್ಲ ಮೋಟಾರ್ ವಾಹನ ಚಾಲನಾ ತರಬೇತಿಯ ಶಾಲೆಯ ಪ್ರತಿನಿಧಿಗಳು, ಮಾರಾಟ ಮಳಿಗೆಯ ಪ್ರತಿನಿಧಿಗಳು ಮತ್ತು ಆಟೋ ಚಾಲಕರ ಸಂಘದವರು, ಟ್ಯಾಕ್ಸಿ ಚಾಲಕರ ಸಂಘದವರು, ಲಾರಿ ಚಾಲಕರ ಸಂಘದವರು, KSRTC ಪ್ರತಿನಿಧಿಗಳು ಎಲ್ಲರೂ ಜಾಥಾ ನೀಡಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಮತ್ತು ವತಿಯಿಂದ